ನಮಸ್ಕಾರ ಸ್ನೇಹಿತರೆ, ಕನಕಪುರ ಕಥೆಗಳಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಏನಪ್ಪ ಸ್ವಾಮಿ ಇಷ್ಟು ದಿನ ಆದ್ರೂ ಪತ್ಯನೇ ಇಲ್ಲ ಅಂದ್ಕೊಂಡ್ರ? ಹೌದು, ಸ್ವಾಮಿ ಕೆಲಸದ ನಿಮಿತ್ತ ಸ್ವಲ್ಪ ಬ್ಯುಸಿಯಾಗಬೇಕಾಗಿ ಬಂತು. ನಾನು ಆದಷ್ಟು ಕನ್ನಡ ಪದಗಳನ್ನೇ ಬಳಸಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ. ಆದರೆ ಕೆಲವು ಪದಗಳು ಆಂಗ್ಲ ಬಳಕೆ ಆಗುತ್ತೆ, ದಯಮಾಡಿ ಕ್ಷಮಿಸಿ. ಸೊ ಅದ್ರ ಜೊತೆಗೆ ಇದನ್ನು ಮುಂದುವರಿಸ್ತೀನಿ. ನಾನಿವತ್ತು ಬಂದಿರುವಂತಹದ್ದು ನಮ್ಮ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹತ್ತಿರದಲ್ಲೇ ಇರುವಂತಹ ದೇವರ ಹೊಸಹಳ್ಳಿ. ಸೊ ಏನು ನಾವು ಆಂಜನೇಯ, ಮಾರುತಿ, ಮುತ್ತೆತ್ತರಾಯ, ಹನುಮಂತ, ವಾಯುಪುತ್ರ ಈಗ ಹಲವು ಹೆಸರುಗಳಿಂದ ಕರಿತೀವಿ. ಅದರದೇ ಒಂದು ಅವತಾರ ಅಥವಾ ಹೆಸರಿನಿಂದ ಕರೆಯಲ್ಪಡುವ ಸಂಜೀವರಾಯ ಆ ದೇವಾಲಯಕ್ಕೆ ಬಂದಿದ್ದೀನಿ. ಈ ದೇವಾಲಯ ಎಲ್ಲಿದೆ ಅಂತ ಹೇಳಿದರೆ, ಈ ಮೊದಲೇ ಹೇಳಿದ ಹಾಗೆ ಚನ್ನಪಟ್ಟಣದ ಹತ್ತಿರದಲ್ಲೇ ಇದೆ. ಚನ್ನಪಟ್ಟಣದಿಂದ ಒಂದು 3-4 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಎಕ್ಸ್ಪ್ರೆಸ್ ಹೈವೇಲಿ ರಾಮನಗರ ಆದಮೇಲೆ ಇದಕ್ಕೆ ತೊಗೊಬಿಡಿ, ಸರ್ವಿಸ್ ರಸ್ತೆಗೆ ತೊಗೊಳ್ಳಿ. ಸರ್ವಿಸ್ ರಸ್ತೆಯಲ್ಲಿ ನೀವು ಹತ್ರ ಚನ್ನಪಟ್ಟಣಕ್ಕೆ ಬರ್ತಾ ಇರಬೇಕಾದ್ರೆ ನಮ್ಮ ಗೂಗಲ್ ಮ್ಯಾಪ್ ಇದೆ, ಅದನ್ನು ಹಾಕ್ಕೊಂಡ್ರೆ ನೀವು ದೇವಾಲಯದ ಹತ್ರಕ್ಕೆ ಹೋಗ್ತೀರಾ. ಸೊ ಅಥವಾ ನೀವು ಏನಾದರೂ ಈ ಹಳೆ ರಸ್ತೆ ರಾಮನಗರದಿಂದ ಚನ್ನಪಟ್ಟಣಕ್ಕೆ ಹೋಗೋ ಹಳೆ ರಸ್ತೆ ಇತ್ತು, ನಮ್ಮ ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಾಲಯ ಸಿಗುತ್ತೆ, ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ನೀವು ಒಂದು ದಿನದ ಪ್ರವಾಸಕ್ಕೆ ಕೆಂಗಲ್ ಹನುಮಂತರಾಯ, ಸಂಜೀವರಾಯ, ಹಾಗೆ ನಮ್ಮ ಗೌಡಗೆರೆ ಚಾಮುಂಡೇಶ್ವರಿ ತಾಯಿ, ಈ ಮೂರನ್ನು ಒಂದು ದಿನದಲ್ಲೇ ನೀವು ಮುಗಿಸ್ಬೋದು. ನೀವು ಆ ರೀತಿ ಮಾಡ್ಕೊಳ್ಳಿ. ಇಲ್ಲಿ ಪ್ರತಿ ಶನಿವಾರ ವಿಶೇಷವಾದ ಪೂಜೆ ಮತ್ತು ವಿಶೇಷವಾದ ಅಲಂಕಾರ ಇರುತ್ತೆ ಸಂಜೀವರಾಯ ಸ್ವಾಮಿಗೆ. ಸೊ ಹಾಗೂ ನೀವು ಈ ದೇವಾಲಯದ ವಿಶೇಷತೆ ಏನು ಅಂತ ಹೇಳಿದರೆ, ಇದು ಅತ್ಯಂತ ಪುರಾಣ ಪ್ರಸಿದ್ಧವಾದ ದೇವಾಲಯ. ಜೊತೆಗೆ ಈ ದೇವಾಲಯ ಏನಿದೆ, ಇದು ಮುಜರಾಯಿ ಇಲಾಖೆ ಕೆಳಗೆ ಬಂದ್ರೂ ಕೂಡ ಸೊ ಇಲ್ಲಿ ನಿಮಗೆ ಅನ್ನದಾನದ ವ್ಯವಸ್ಥೆ ಇದೆ. ಅಂದರೆ ಶನಿವಾರ ಅನ್ನದಾನ ಅನ್ನೋದಕ್ಕಿಂತ ದಾಸೋಹ ಅಂತ ಕರಿಬೋದು. ಸೊ ಅದ್ರ ವ್ಯವಸ್ಥೆ ಕೂಡ ಇದೆ. ಸೊ ನೀವು ಶನಿವಾರದಂದು 2 ಗಂಟೆ ಒಳಗಡೆ ಬನ್ನಿ ದಯಮಾಡಿ. ಯಾಕೆ ಅಂತ ಹೇಳಿದರೆ ಅಲ್ಲಿ ನಾ ತಿಳಿದ ಮಟ್ಟಿಗೆ 1-3 ಗಂಟೆ ಒಳಗಡೆ ಮುಗಿಸ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರಸಾದ ಮಾತ್ರ ಮಿಸ್ ಮಾಡಬೇಡಿ. ಇದನ್ನು ಮತ್ತೆ ಒತ್ತಿ ಹೇಳ್ತಿದ್ದೀನಿ, ಪ್ರಸಾದ ಮಾತ್ರ ಮಿಸ್ ಮಾಡಬೇಡಿ. ಅಷ್ಟು ಅದ್ಭುತವಾಗಿರುತ್ತೆ. ಇಲ್ಲಿ ಮಾತ್ರ ಅಲ್ಲ, ಹಲವು ದೇವಾಲಯಗಳಲ್ಲಿ ನಾನು ಪ್ರಸಾದ ತಿಂದಿರೋದ್ರಿಂದ ಎಲ್ಲ ಕಡೆ ದೇವರ ಕೃಪೆಯೋ ಅಥವಾ ಸೊ ಅದು ನಾನು ಹೇಳಲಿಕ್ಕೆ ಹೋಗಲ್ಲ, ದೇವರ ಆಶೀರ್ವಾದನೇ ಅನಿಸುತ್ತೆ. ಪ್ರಸಾದ ಮಾತ್ರ ಅತ್ಯಂತ ಅದ್ಭುತವಾಗಿರುತ್ತೆ. ಸೊ ತಿನ್ನಿ. ಇವತ್ತು ಕಡೆಯ ಶ್ರಾವಣ ಆಗಿರೋದ್ರಿಂದ ಜನ ಜಾಸ್ತಿ ಇದ್ದಾರೆ. ಸೊ ಇಲ್ಲ ಅಂತ ಹೇಳಿದ್ರೆ ಇಷ್ಟು ಜನ ಇರಲ್ವಂತೆ, ಅಲ್ಲಿ ಸಿಬ್ಬಂದಿ ಹೇಳಿದರು. ಸೊ ಇನ್ನು ಈ ದೇವಾಲಯ ನಾ ಹೇಳಿದ ಹಾಗೆ ನಮ್ಮ ರಾಮನಗರ ಚನ್ನಪಟ್ಟಣದ ಹತ್ತಿರದಲ್ಲೇ ಇದೆ. ಈ ಮೂರನ್ನು ಒಂದು ದಿನ ನೀವು ಒಂದೇ ದಿನಕ್ಕೆ ದರ್ಶನ ಮಾಡ್ಬೋದು. ಸೊ ನಾವು ದೇವಾಲಯಕ್ಕೆ ಹೋಗೋದು ದೇವರ ದರ್ಶನ ಮಾಡಲಿಕ್ಕೆ, ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ದೇವಾಲಯಕ್ಕೆ ಹೋಗೋದು ದೇವರನ್ನ ದರ್ಶನ ಮಾಡಲಿಕ್ಕೆ. ನೀವು ಮನೇಲಿದ್ದೇನೆ ದೇವರನ್ನ ಬೇಡ್ಕೊಳ್ಬೋದು. ಯಾಕೆಂದರೆ ದೇವರು ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇರ್ತಾನೆ. ನೀವೇನೇ ಕೋರಿಕೆಗಳಿದ್ರೂ ಮನೇಲೇ ಬೇಡ್ಕೋಬಹುದು. ಆದರೆ ಅದಕ್ಕೆ ನಾವು ಯಾವಾಗಲೂ ದೇವರ ದರ್ಶನಕ್ಕೆ, ಅಂದರೆ ದೇವರನ್ನು ಕೆಲವರು ಅದೇನೋ ಹೇಳ್ತಾರೆ, ಅರೆಬೆಂದ ಬುದ್ಧಿಜೀವಿಗಳು ಏನೇನೋ ಹೇಳ್ತಾರೆ, ದೇವರು ಅಲ್ಲಿ ಮಾತ್ರ ಇದ್ದಾನ, ಇಲ್ಲಿಲ್ವಾ, ಅದೆಲ್ಲ ಅವರವರ ಇಚ್ಛೆ, ಇದಕ್ಕೆ ಬಿಟ್ಟಿದ್ದು. ಅದ್ರ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕೆ ಹೋಗಲ್ಲ. ದರ್ಶನ ಮಾಡಿ, ಇಲ್ಲಿ ತಾಯಿ ದರ್ಶನನೂ ಮಾಡಿ. ಸೊ ಇನ್ನೊಂದು ನನ್ನ ಹಲವು ಸ್ನೇಹಿತರು ಹಾಗೆ ನಮ್ಮ ಯೂಟ್ಯೂಬ್ ವೀಕ್ಷಕರು ಯಾಕೆ ಈ ಆಸಾಮಿ ಧರ್ಮಸ್ಥಳದ ಬಗ್ಗೆ ಒಂದು ವಿಡಿಯೋ ಮಾಡಾಕಿಲ್ಲ ಅಂತ ಅಂದ್ಕೊಂಡಿರ್ತೀರ. ನಾ ಯಾಕೆ ಹಾಕಿಲ್ಲ ಅಂತೇಳಿದರೆ, ಅಕಸ್ಮಾತು ಈ ಹಲವು ಜನ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಸಾವಿರಾರು ಕೆಲವು ಯೂಟ್ಯೂಬರ್ಸ್ಗಳಂತೂ ಅವ್ರ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ, ಅತಿರೇಕವಾಗಿ ಹೇಳಿದ್ರು. ಆದರೂ ಅವ್ರ ವ್ಯೂವ್ಸ್ಗಳು ಲಕ್ಷಾಂತರ ಕೋಟ್ಯಾಂತರ ಎಲ್ಲ ಹೋಯಿತು. ನನಗೆ ಕೆಲವು ಸಲ ಅನಿಸುತ್ತೆ, ನಮ್ಮ ಈ ಜಗತ್ತು ಸುಳ್ಳು, ಮೋಸ, ಈ ಥರ ಯಾರು ಮಾಡ್ತಾರೋ ವಿಡಿಯೋಗಳು ಅದಕ್ಕೆ ಬೆಂಬಲವಾಗಿ ನಿಲ್ಲುತ್ತಾ ಹೇಗೆ?
ನನ್ನ ವಿಡಿಯೋಗಳೆಲ್ಲ ನೋಡಿ, ನಾನು ಈ ದೇವಾಲಯಗಳು ಈ ಥರದ್ರೆ ಮಾಡಿರ್ತೀನಿ, 200-300 ಹೋಗಲ್ಲ. ಆದರೆ ಅವರು ಯಾವುದೋ ಒಂದು ಹಾಕ್ಕೊಂಡು ಏನೋ ಮಾಡಿ ಟ್ರಿಕ್ಸ್ ಮಾಡಿಬಿಡ್ತಾರೆ, ಅಷ್ಟೊಟ್ಟೋಗ್ತಾರೆ. ಆಗ ನನಗನ್ಸುತ್ತೆ ನಮ್ಮ ಜನರ ಭಾವನೆಗಳು ಎಷ್ಟು ಬೇಗ ಬದಲಾಗುತ್ತೆ. ಯಾರೋ ಬಂದು ಏನೋ ಒಂದು ಹೇಳ್ಬಿಟ್ರೆ ಇಮ್ಮಿಡಿಯೇಟಾಗಿ ನಂಬಿಡ್ತೀರಾ. ಆ ರೀತಿ ಮಾಡಲಿಕ್ಕೆ ಹೋಗ್ಬೇಡಿ. ಅಲ್ಲಿ ತಪ್ಪಾಗಿದ್ರೆ ಯಾಕೆ ಈ ವಿಚಾರ ಹೇಳ್ತೀನಿ ಕೇಳಿ. ನಾವು ನಮ್ಮ ನೆಲದ ಸಂಸ್ಕೃತಿ ಯಾವ ರೀತಿ ಅಂದರೆ ಧರ್ಮ ಅಧರ್ಮ ಈ ವಿಶ್ಲೇಷಣೆ ಮೇಲೆ ನಮ್ಮ ಭಾರತದ ಸಂಸ್ಕೃತಿ ಇರೋದು. ಅವ್ರು ಯಾರೇ ಆಗಿರಲಿ, ಧರ್ಮವಾಗಿದ್ದಾರ ಅಧರ್ಮವಾಗಿದ್ದಾರ, ಓಕೆ, ಇದ್ರ ಮೇಲೇನೇ ಮಹಾಭಾರತ ರಾಮಾಯಣ ಇದೆಲ್ಲ ನಡೆದಿರೋದು. ಸೊ ನಮ್ಮಲ್ಲಿ ಯಾರೇ ತಪ್ಪು ಮಾಡಿದ್ರದು ತಪ್ಪೇ. ಯಾರನ್ನೂ ಬೆಂಬಲಿಸೋದು, ಅವರು ತಪ್ಪು ಮಾಡಿದ್ರು ಆ ಥರ ಯಾವುದೂ ಇಲ್ಲ. ಇಲ್ಲಿ ಈಗ ನಮ್ಮ ದೇಶದ ಸಂವಿಧಾನ ಇದೆ, ಅದರ ಅಡಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಿದ್ದೆ. ತಪ್ಪಿದರೆ ತಪ್ಪಿಕಸ್ತಾರೆ. ಆದರೆ ಇವರೇನು ಅತಿರೇಕವಾಗಿ ಹೇಳ್ಕೊಂಡ್ರೆ ಅವ್ರ ಹಿಂದೆ ಏನಿದೆ ಅಂತ ನಾನು ನಿಮ್ಮ ವಿವೇಚನೆಗೆ ಬಿಟ್ಬಿಡ್ತೀನಿ. ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗಲ್ಲ. ನಿಮ್ಮ ವಿವೇಚನೆ ಏನಿದೆ, ಸೊ ನೀವು ನೋಡ್ತಿರ್ತೀರ, ಹಲವು ವೀಡಿಯೋಗಳು ನೋಡಿರ್ತೀರ, ನ್ಯೂಸ್ ಚಾನಲ್ಗಳು ನೋಡಿರ್ತೀರ, ನಿಮ್ಮ ವಿವೇಚನೆಗೆ ಬಿಡ್ತೀನಿ. ಆದರೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ನಾವು ಹೌದು ಇನ್ನು ಈ ಯಾರೇ ಒಂದು ಹೆಣ್ಮಗಳಿಗೆ ಏನೇ ಆದ್ರೂ ನಮ್ಮ ಭಾರತೀಯರ ಮನಸ್ಸು ಬೇಗ ಕರಗಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಹೇಳ್ತೀನಿ, ನೀವು ರಾಮಾಯಣನೇ ನೋಡಿ ಅಥವಾ ಈ ಮಹಾಭಾರತನೇ ನೋಡಿ, ಎರಡೂ ಆಗಿರೋದು ಹೆಣ್ಣಿಗೆ ಆದ ಅಪಮಾನದಿಂದ. ಅದೇ ಕಾರಣಕ್ಕೆ ನಾವು ನಮ್ಮ ಭಾರತೀಯ ಸಂಸ್ಕೃತಿಲಿ ಅದಾಗುತ್ತೆ. ಆದರೆ ನಾನು ನಿಮ್ಗೆ ಏನು ಕೇಳ್ಕೊಳ್ಳೋದು ಅಂತ ಹೇಳಿದರೆ, ಇದನ್ನು ದುರುಪಯೋಗ ಪಡಿಸ್ಕೊಳ್ಳೋ ಜನನೂ ಕೂಡ ಇದ್ದಾರೆ. ಇದನ್ನು ನಮ್ಮ ಈ ಒಳ್ಳೆಯ ಭಾವನೆಯನ್ನು ದುರುಪಯೋಗ ಪಡಿಸ್ಕೊಳ್ಳೋ ಜನ ಕೂಡ ಇದ್ದಾರೆ. ಏನೇ ಆದ್ರೂ ಆ ವಿಷಯ ಮೊದಲು ಬರಲಿ. ಕೆಲವು ಸಲ ಈ ಸುಳ್ಳು ಬೇಗ, ಈ ಗಾದೆ ಕೂಡ ಇದೆ, ಸುಳ್ಳು ಊರು ಸುತ್ಕೊಂಡ್ಬಂದ್ಬಿಟ್ಟಿರುತ್ತಂತೆ, ಸತ್ಯ ಇನ್ನೂ ಮನೆ ಬಾಗಿಲೇ ದಾಟಿರಲ್ಲ, ಹೊಸಲೇ ದಾಟಿರಲ್ಲ ಅಂತ ಗಾದೆ ಕೂಡ ಇದೆ. ಆದ್ದರಿಂದ ಯಾವುದು ಸತ್ಯ ಯಾವುದು ಸುಳ್ಳು ಸೊ ಕಾಲ ನಿರ್ಧಾರ ಮಾಡುತ್ತೆ. ಆದ ಕಾರಣದಿಂದ ಈ ಥರ ಏನೇ ಆದ್ರೂ ತತ್ಕ್ಷಣಕ್ಕೆ ನೀವು ಅತಿರೇಕವಾಗಿ ಏನೂ ಮಾಡಲಿಕ್ಕೆ ಹೋಗಬೇಡಿ. ಕಾಯಿರಿ. ಈ ಥರದವರು ಇರ್ತಾರೆ, ಏನು ದುರುಪಯೋಗ ಮಾಡ್ಕೊಳ್ಳೋರು ಇರ್ತಾರೆ. ಸೊ ಅವ್ರದ್ದು ಎಲ್ಲರೂ ಮಾಡೋದು, ಇವ್ರದ್ದು ಈಗಾಗಿರೋದು ಅಂತ ಹೇಳಲ್ಲ, ಬೇರೆ ಯಾರೋ ಮಾಡೋದು ಎಲ್ಲ ಸುಳ್ಳು ಅಂತ ನಾನು ಹೇಳಲಿಕ್ಕಾಗಲ್ಲ. ಆದರೆ ಈ ಥರ ಶಕ್ತಿಗಳಿರುತ್ತೆ ನಮ್ಮ ಸಂಸ್ಕೃತಿ ಮೇಲೆ ದಾಳಿ ಮಾಡಬೇಕು ಅಂತಲೇ ಇರೋ ಶಕ್ತಿಗಳು ಖಂಡಿತವಾಗಿರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಹಾಗಂತ ನಮ್ಮ ಕಡೆ ಎಲ್ಲ ಸರಿ ಇದೆ ಅಂತಲೂ ನಾನು ಹೇಳಲ್ಲ, ಎರಡೂ ಇದೆ. ಸೊ ಆದರೆ ಆ ಜಾಗದಲ್ಲಿ ಇವ್ರು ಏನು ಹೇಳ್ತಿದ್ದಾರೆ,